ಬಟ್ ಸಿನಿಮಾ ಕ್ಷೇತ್ರ ಅಂತ ದೊಡ್ಡದು ಅಂತ ನಿಮಗೆ ಗೊತ್ತಿದೆ, ಅಲ್ಲಿ ನೆಲೆ ಊರಬೇಕು ಅಂದ್ರೆ ಅಷ್ಟು ಸುಲಭ ಅಲ್ಲ ಅಂತ ಗೊತ್ತಿದೆ. ಬಟ್ ದೊಡ್ಡ ಸವಾಲುಗಳನ್ನು ಎದುರಿಸಿರಬಹುದು. ಈಗ ನೀವು ಡೈಲಾಗ್ ರೈಟರ್ ಆದ್ರೂ ಅಥವಾ ಮತ್ತೇನೋ ಮಾಡ್ಕೊಂಡ್ ಬರ್ತೀನಿ ಅಂದ್ರು ಅಲ್ಲಿ ನೆಲೆ ಊರಬೇಕು ಅನ್ನೋದಾದ್ರೆ ಅದಕ್ಕೆ ಏನೋ ಒಂದು ಹೊಸತನವನ್ನ ಕೊಡಬೇಕು. ಆ ಪ್ರಿಪ್ರೇಷನ್ ಹೆಂಗಿತ್ತು ಅಂತ, ಮತ್ತೆ ಎದುರಿಸಿದಂತ ಸವಾಲುಗಳೇನು ಮಾಸ್ತಿಯವರು? ಪರಿಚಯಗಳು ಬೇಕು ಮೇಡಮ್, ಇಲ್ಲಿ ತುಂಬ ಪರಿಚಯಗಳು ಬೇಕು. ನೀವು ಹೇಳ್ದಂಗೆ ಅವಮಾನ ಅದು ಯಾವುದು ಗೊತ್ತಿರಲಿಲ್ಲ. ಅಂದರೆ ಯಾರೋ ಒಬ್ಬರು ನಮ್ಮನ್ನ ಇರಮ್ಮ ಅಲ್ಲಿ ಅಂತ ಹೇಳಿದಾಗ ಈಚೆಗೆ ಬಂದ್ಬಿಟ್ಟು ನಮ್ಗೆ ಅವ್ರು ಮಾತಾಡ್ಸಿದ್ರಲ್ವಾ ಅಂತ ಖುಷಿ. ಅರೆ ಅವ್ರು ಆಚೆಗೆ ಹೋದ್ರಲ್ವಾ ಅದನ್ನ, ಯಾಕೆಂದರೆ ಯಾವಾಗಲೂ ಸಂಭಾಷಣೆಕಾರರ ಈಗ ನಾವು ಇದ್ದಾಗ ಈಗ ಒಬ್ಬ ವ್ಯಕ್ತಿಗೆ ಏನೋ ಒಂದು ಕೋಪ ಬರುತ್ತೆ, ಏನೋ ಒಂದು ಇದಾಗಿರುತ್ತೆ ಅಂದರೆ ಒಂದು ನಿಮಿಷ ಅವ್ರ ಜಾಗಕ್ಕೆ ಹೋಗ್ಬಿಟ್ಟು ನಾವು ಬರಬೇಕು. ಅವ್ರದ್ದು ಏನು ಒತ್ತಡ ಇತ್ತೋ, ಅವ್ರಿಗೆ ಏನು ಇದಿತ್ತೋ ಏನೋ, ನಮ್ಗೆ ಆ ಕ್ಷಣದಲ್ಲಿ ಹಂಗೆ ಅಂದಿದ್ದಾರೆ ಅಂತ ಹೇಳಿದ್ರೆ ಅವ್ರ ಪರಿಸ್ಥಿತಿ ನಾವು ಸ್ವಲ್ಪ ಅರ್ಥ ಮಾಡ್ಕೊಂಡ್ಬಿಡ್ಬೋದು ಅಂತ. ಬಟ್ ಅದು ತುಂಬ ಕಷ್ಟ. ಇಲ್ಲಿ ಕುತ್ಕೊಂಡು ಹೇಳ್ಬೋದು, ಬಟ್ ಅವ್ರ ಜಾಗಕ್ಕೆ ಹೋಗಿ ಬರೋದಿದೆಯಲ್ಲ ಅದು ತುಂಬ ಕಷ್ಟ. ಅವ್ರೊಂದು ಪಕ್ಷ ಮಾತಾಡ್ಸಿಲ್ಲ ಅಂದ್ರೂ ಅವ್ರ ಒತ್ತಡ ಅಥವಾ ಅವ್ರ ಹೆಂಗಿದೆ ಲೈಫ್ ಸ್ಟೈಲು ಅದ್ರ ಮೇಲೆ. ಹೌದು, ಯಾಕಂದ್ರೆ ಯಾವಾಗಲೂ ನಾವು ಒಬ್ಬ ವ್ಯಕ್ತಿನ ಮುಖಾಮುಖಿ ಆಗ್ತೀವಿ ಅಂದಾಗ ಒಂದು ಸೈನ್ಯದ ಇಬ್ಬರು ಸಿಪಾಯಿಗಳನ್ನ ನೆನೆಸ್ಕೋಬೇಕು. ಶತ್ರು ರಾಷ್ಟ್ರಗಳು ಈ ಕಡೆ ಒಬ್ಬ ಸೈನಿಕ ಇರ್ತಾನೆ, ಆ ಕಡೆ ಒಬ್ಬ ಸೈನಿಕ ಇರ್ತಾನೆ ಅಂದ್ರೆ, ಅರೆ ನಾವ್ ಏನಕ್ಕೆ ಯುದ್ಧ ಮಾಡ್ಬೇಕು? ಅವನಿಗೊಂದು ಕುಟುಂಬ ಇದೆ, ನನಗೊಂದು ಕುಟುಂಬ ಇದೆ, ನಾನು ಅವನಾಗ ಒಂದ್ಸತಿ ಯೋಚನೆ ಮಾಡ್ಬೇಕು, ಅವ್ನು ನನಗೂ ಒಂದ್ಸತಿ ಯೋಚನೆ ಮಾಡಿದ್ವು ಅಂದಾಗ ಶಾಂತಿ ನೆಲೆಸುತ್ತೆ. ಅದು ಎಲ್ಲಾ ವಿಚಾರಗಳಲ್ಲೂ ಆಗುತ್ತೆ. ನಮ್ಗೊಬ್ರು ರೇಗಿದ್ದಾರೆ ಅಂದ್ರೆ ಅರೆ ನಮ್ ತಪ್ಪಿರ್ಬೇಕು, ಇಲ್ಲ ಅವ್ರ ಕೋಪ ಇರ್ಬೇಕು, ಇವೆರಡೇ ಸಾಧ್ಯ. ಆಗಿರುತ್ತೆ. ಆ ಥರದ್ದು ಒಂದಷ್ಟು ಸವಾಲುಗಳಾಯ್ತು. ಮತ್ತೆ ಇಲ್ಲಿ ಯಾರೂ ಬೇಗ ನಿಮಗೆ ಚಾನ್ಸ್ ಕೊಡೋದಾಗ್ಲಿ, ಅವಕಾಶ ಕೊಡೋದು ಅಂದ್ರೆ ತುಂಬಾ ಕಷ್ಟ. ಯಾಕಂದ್ರೆ ನಿಮ್ಮಲ್ಲಿ ಏನಿದೆ ಅನ್ನೋದು ಅವ್ರಿಗೆ ಗೊತ್ತಾಗ್ಬೇಕು, ಅದು ಸ್ವಲ್ಪ ಇಳಿಬೇಕು. ಅವ್ರ ಒಳಗಡೆ ಹೋದಾಗ ನಿಮ್ಮ ಪ್ರತಿಭೆ ಆಗಿರ್ಲಿ, ನಿಮ್ಮ ಚಾತುರ್ಯ ಆಗಿರ್ಲಿ ಅವ್ರಿಗೆ ಗೊತ್ತಾಗಬೇಕು. ಅದು ಕಷ್ಟ ಇತ್ತು. ಬಟ್ ನನಗೆ ಈ ಪತ್ರಕರ್ತರು ಮತ್ತೆ ಅವರು ರಿವ್ಯೂಸ್ ತುಂಬಾ ಇಷ್ಟ. ಒಂದು ಸಿನಿಮಾ ಆವಾಗೆಲ್ಲ ಶುಕ್ರವಾರ ರಿಲೀಸ್ ಆದ್ರೆ ಭಾನುವಾರ ರಿವ್ಯೂ ಬರೆಯೋರು. ನಾವು ತಪ್ಪದೆ ಆ ರಿವ್ಯೂ ಓದ್ತಿದ್ವಿ. ಓ ಈ ಸಿನಿಮಾದ ಬಂಡವಾಳ ಅವ್ರು ಎಷ್ಟೇ ವರ್ಷ ಮಾಡಿರ್ಲಿ, ಎಷ್ಟೇ ಕಷ್ಟಪಟ್ಟಿರ್ಲಿ, ಏನೇ ಆಗಿರ್ಲಿ, ಇವರೊಂದು ಪ್ಯಾರಾದಲ್ಲಿ ಬರೆದಿರೋರು. ಸೊ ನಾನು ಆ ರಿವ್ಯೂನ ಅಷ್ಟು ಅಚ್ಚುಕಟ್ಟಾಗಿ ಮಂದಟ್ ಮಾಡ್ಕೋತಿದ್ದೆ. ಹೌದು, ಇದು ಸಿನಿಮಾ, ಇದು ಒಂದೊಂಥರ ರಿಸಲ್ಟ್ ಪೇಪರ್ ತರ ಇರುತ್ತೆ. ಮತ್ತೆ ಸಿನಿಮಾ ಚೆನ್ನಾಗಿ ಮಾಡಿರೋ ನಿರ್ದೇಶಕರನ್ನ ಕಷ್ಟನೋ ಸುಖನೋ ಹೋಗಿ ಭೇಟಿ ಆಗ್ತಿದ್ದೆ. ಹೋಗ್ಬಿಟ್ಟು ಸರ್ ಆ ಪಿಕ್ಚರ್ ನೀವು ಮಾಡಿರೋ ಪಿಕ್ಚರ್ ಏನಕ್ಕೆ ಚೆನ್ನಾಗಿದೆ ಅನ್ನೋದನ್ನ ಒಂದು ಟೀ ಕುಡಿಯೋ ಟೈಮಲ್ಲೋ ಒಂದು ಅರ್ಧ ಗಂಟೆ ಟೈಮಲ್ಲೋ ಹೇಳ್ಬಿಟ್ಟು ಬರ್ತಿದ್ದೆ. ಚೆನ್ನಾಗಿ ಇಲ್ಲ ಅಂದಾಗ ಆ ಡೈರೆಕ್ಟರ್ನ ಹುಡ್ಕೊಂಡು ಹೋಗ್ಬಿಟ್ಟು ಸರ್ ಈ ಸಿನಿಮಾ ಇದು ತಪ್ಪುಗಳಾಗಿದೆ ನೋಡಿ ಸರ್, ಬಟ್ ಇದರಲ್ಲಿ ಇದು ನೀವು ಮಾಡಿದಿದೆ ಚೆನ್ನಾಗಿರೋದು ಅಂತ. ಅವ್ರ ಪ್ರಕಾರನೇ ಹೋಗ್ಬೇಕಾಗುತ್ತೆ, ಅವ್ರ ಮೂಡ್ ನೋಡ್ಕೊಂಡೇ ಹೋಗ್ಬೇಕಾಗುತ್ತೆ. ಯಾವತ್ತು ಆಪೋಸಿಟ್ ಸರ್ ಏನ್ ಸರ್ ಹಿಂಗ್ ಮಾಡಿದೀರಾ ಅಂದ್ರೆ ಹೋಯ್ತು, ಸರ್ ತುಂಬಾ ಒಳ್ಳೆ ಅಟೆಂಪ್ಟ್ ಸರ್ ಅಂದ್ಬಿಟ್ಟು ಬರ್ಬೇಕು. ಆವಾಗ ಅವ್ರು ನನ್ನ ನಂಬರ್ ಇಸ್ಕೊಳೋರು. ನೀವು ಬಂದು ನೀವು ಯಾವಾಗಾದ್ರೂ ಸಿಗ್ರಿ ಅಂತ. ಸರಿ ಸರ್ ಅಂದ್ಬಿಟ್ಟು ಆಮೇಲೆ ಸೆಕೆಂಡ್ ಸಿನಿಮಾನೋ ಥರ್ಡ್ ಸಿನಿಮಾನೋ ಅವ್ರು ಮಾಡೋವಾಗ ಅವ್ರ ಸ್ಕ್ರಿಪ್ಟ್ಗೆ ಕರಿಯೋರು. ಸ್ಕ್ರಿಪ್ಟ್ ನೋಡ್ರಿ ಹಿಂಗೆ ಅನ್ಕೊಂಡಿದೀನಿ ಒಂದ್ಸತಿ ಅಂತ. ಇಲ್ಲ ಸರ್ ಇದು ಚೆನ್ನಾಗಿದೆ, ಮತ್ ಇದೊಂದು ಸ್ವಲ್ಪ ಬೇಡ ಸರ್ ಅಂದ್ಬಿಟ್ಟು ಏನೇ ಅರ್ಜೆಂಟ್ ಇದ್ರೂನು ಚಪಾತಿ ಹಿಟ್ಟ ಮೇಲೆ ನಾವು ಕೋಪ ತೋರಿಸ್ಬೇಕೆ ಹೊರತು ಚಪಾತಿ ಮೇಲಲ್ಲ. ವೆರಿ ನೈಸ್, ವೆರಿ ನೈಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836,
ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.